ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೀವನದ ಕೊನೆಯ ದಿನಗಳಲ್ಲಿ ಅನಾಥ ಪ್ರಜ್ಞೆ ಕಾಡಿದಾಗ, ಹೆತ್ತವರೇ ದೂರ ತಳ್ಳಿದಾಗ, ರಕ್ತ ಸಂಬಂಧಗಳೇ ಮೂಲೆಗೆ ನೂಕಿದಾಗ ಮನುಷ್ಯ ಅನುಭವಿಸುವ ನರಕ ಯಾತನೆ ಇದೆಯಲ್ಲ, ಅದನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳನ್ನು ತೆರೆದರೆ ಜಾತಿ, ಧರ್ಮ, ದ್ವೇಷದ ಮಾತುಗಳೇ ಹೆಚ್ಚಾಗಿ ಕಾಣಿಸುತ್ತವೆ. ಆದರೆ ಇದೇ ಸಮಾಜದಲ್ಲಿ ಎಲ್ಲ ಧರ್ಮದ ಬೇಲಿಗಳನ್ನು ದಾಟಿ ರಕ್ತ ಸಂಬಂಧವನ್ನು ಮೀರಿಸುವ ಮಾನವೀಯತೆಯ ಮಹಾಗಾಥೆಯೊಂದು ಕಾಸರಗೋಡಿನ ಉಪ್ಪಳದಲ್ಲಿ ನಡೆದಿದೆ. ಇದು ಕೇವಲ ಒಂದು ಸುದ್ದಿಯಲ್ಲ, ಕಣ್ಣೀರು ತರಿಸುವ, ಕಲ್ಲೆದೆಯನ್ನೂ ಕರಗಿಸುವ ಜೀವಂತ ಸಾಕ್ಷಿ. ಮೀಂಜಾ ಪಂಚಾಯತ್ ವ್ಯಾಪ್ತಿಯ ಚಿಗುರುಪಾದೆಯ ನಿವಾಸಿಯಾಗಿದ್ದ ನಾರಾಯಣ ಎಂಬ ಆ ವೃದ್ಧ ತಂದೆ ಬದುಕು ತೀರಾ ಕರುಣಾಜನಕವಾಗಿತ್ತು. ಅವರಿಗೆ ಪತ್ನಿ, ಕುಟುಂಬ, ಕೊನೆಗಾಲದಲ್ಲಿ ಯಾರೂ ಜೊತೆಗಿರಲಿಲ್ಲ. ಅನ್ನ ನೀರು ಇಲ್ಲದೆ ತೀರಾ ಅಶಕ್ತರಾಗಿ ಉಪ್ಪಳದ ಒಂದು ಪಾಳು ಬಿದ್ದಿದ್ದ ಆ ಖಾಲಿ ಶೆಡ್ಡಿನಲ್ಲಿ ಅವರು ಬಿದ್ದಿದ್ದರು. ಬದುಕಿದ್ದಾಗಲೂ ಅನಾಥರಂತೆ ನರಳುತ್ತಿದ್ದ ಆ ತಂದೆಯ ಸ್ಥಿತಿಯನ್ನು ಕಂಡು ಸ್ಥಳೀಯರಾದ ಶರೀಫ್ ಅವರ ತಕ್ಷಣವೇ ಶೇಖ್ ಸೈಯದ್ ವೃದ್ಧಾಶ್ರಮವನ್ನು ನಡೆಸುತ್ತಿರುವ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಇರ್ಫಾನ ಅವರಿಗೆ ಮಾಹಿತಿ ನೀಡುತ್ತಾರೆ. ಮಾಹಿತಿ ಸಿಕ್ಕ ತಕ್ಷಣವೇ ಇರ್ಫಾನ ಅವರು ಸ್ಥಳಕ್ಕೆ ಧಾವಿಸುತ್ತಾರೆ. ನಾರಾಯಣ ಅವರ ಸ್ಥಿತಿ ಗಂಭೀರವಾಗಿರುವುದನ್ನು ಕಂಡು ತಡಮಾಡದೆ ಜಿಲ್ಲಾಧಿಕಾರಿಯ ವಿಶೇಷ ಅನುಮತಿಯನ್ನು ಪಡೆದು ಅವರನ್ನು ಕೋಳಿಕೋಡು ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ನೋಡಿ ಸಹೋದರರೇ, ಶೇಖ್ ಸೈಯದ್ ಪ್ರತಿಷ್ಠಾನದ ಕಾರ್ಯಕರ್ತರು ಆ ವೃದ್ಧನಿಗೆ ಸ್ನಾನ ಮಾಡಿಸಿ ಮಗನ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡುತ್ತಾರೆ. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಆಸ್ಪತ್ರೆಯ ವೈದ್ಯರು ಪರೀಕ್ಷಿಸಿದಾಗ ನಾರಾಯಣ ಅವರಿಗೆ ಕೊನೆಯ ಹಂತದ ಬಾಯಿ ಕ್ಯಾನ್ಸರ್ ಇರುವುದು ಪತ್ತೆಯಾಗುತ್ತದೆ. ಕೊನೆಗೆ 1 ತಿಂಗಳ ಕಾಲ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಸಾವು ಬದುಕಿನ ಹೋರಾಟ ನಡೆಸಿ ಆ ವೃದ್ಧ ತಂದೆ ಗುರುವಾರ ಕೊನೆಯುಸಿರೆಳೆಯುತ್ತಾರೆ. ಆದರೆ ಕ್ರೂರ ವಾಸ್ತವ ಎದುರಾಗಿದ್ದೇ ಆವಾಗ. ನಾರಾಯಣ ಅವರು ನಿಧನರಾದ ಬಳಿಕ ಅವರ ಮೃತದೇಹವನ್ನು ಪಡೆದುಕೊಳ್ಳಲು, ಅಂತ್ಯ ಸಂಸ್ಕಾರ ಮಾಡಲು ಅವರ ಸ್ವಂತ ವಾರಸುದಾರರು ಯಾರೊಬ್ಬರೂ ಮುಂದೆ ಬರಲಿಲ್ಲ. ಹೆತ್ತ ಮೃತದೇಹ ಅನಾಥವಾಗಿ ಬಿದ್ದಿದ್ದ ಆ ಕ್ಷಣದಲ್ಲಿ ಇರ್ಫಾನ ಅವರು ಮರುಕಪಟಗಳಿಲ್ಲದೆ ಬದಲಿಗೆ ಮಗಳಾಗಿ ನಿಲ್ಲಲು ನಿರ್ಧರಿಸಿದ್ದಾರೆ. ಮಂಜೇಶ್ವರ ಪೊಲೀಸ್ ಠಾಣೆಯ ಮೂಲಕ ಕಾನೂನುಬದ್ಧವಾಗಿ ಮೃತರ ಸಹೋದರಿಯಿಂದ ಒಪ್ಪಿಗೆ ಪತ್ರವನ್ನು ಪಡೆದು ಮೃತದೇಹದ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡರು. ಮುಸ್ಲಿಂ ಧರ್ಮದ ಇರ್ಫಾನ ಅವರು ನಾರಾಯಣ ಅವರ ಶವವನ್ನು ಉಪ್ಪಳದ ಚಿರುಗೋಳಿಯ ಹಿಂದೂ ರುದ್ರಭೂಮಿಗೆ ತಂದು ಹಿಂದೂ ಧರ್ಮದ ಸಂಪೂರ್ಣ ವಿಧಿವಿಧಾನಗಳಂತೆ ತಾವೇ ಖುದ್ದಾಗಿ ನಿಂತು ಚಿತೆಗೆ ಸ್ಪರ್ಶ ಮಾಡಿದರು. ಇವರಿಗೆ ಸಾಮಾಜಿಕ ಕಾರ್ಯಕರ್ತರಾದ ರಿಯಾಜ್ ಮತ್ತು ಮುಹಮ್ಮದ್ ಕೈಕಂಬ ಅವರು ಸಾಥ್ ನೀಡಿದರು. ಸ್ನೇಹಿತರೆ, ಇರ್ಫಾನ ಅವರು ಈ ರೀತಿ ಅನಾಥ ಹಿಂದೂಗಳ ಸಂಸ್ಕಾರ ಮಾಡುತ್ತಿರುವುದು ಇದೇ ಮೊದಲನೇದಲ್ಲ. ನಾವು ಸಾಯುವಾಗ ಸ್ಮಶಾನಕ್ಕೆ ಒಯ್ಯುವುದು ನಮ್ಮ ಧರ್ಮದ ಗುರುತುಗಳನ್ನು ಬದುಕಿದಾಗಿ ಸಮಾಜಕ್ಕೆ ಕೊಟ್ಟ ಪ್ರೀತಿ ಮತ್ತು ಮಾನವೀಯತೆಯನ್ನು ಮಾತ್ರ ಎಂಬ ದೊಡ್ಡ ಸಂದೇಶವನ್ನು ಇರ್ಫಾನ್ ಅವರು ಇಡೀ ಜಗತ್ತಿಗೆ ಸಾರಿದ್ದಾರೆ. ಧರ್ಮದ ಹೆಸರಿನಲ್ಲಿ ಗೋಡೆಗಳನ್ನು ಕಟ್ಟುವ ಇವತ್ತಿನ ಕಾಲದಲ್ಲಿ ಚಿತೆಯ ಬೆಂಕಿಯಲ್ಲೂ ಪ್ರೀತಿಯ ಬೆಳಕನ್ನು ತೋರಿಸಿದ ಇರ್ಫಾನ ಅವರು ಈ ಕಾರ್ಯಕ್ಕೆ ಅಲ್ಲಾಹು ಅರ್ಹವಾದ ಪ್ರತಿಫಲ ನೀಡಲಿ. ಮಾನವ ಎಲ್ಲಕ್ಕಿಂತಲೂ ದೊಡ್ಡದು ಎಂಬುದನ್ನು ಒಪ್ಪುವುದಾದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ನಮ್ಮ ತಂದೆ ತಾಯಿಯವರಿಗೆ ಆಫಿಯತ್ ಇರುವ ದೀರ್ಘಾಯುಸ್ಸು ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.